ನಮಸ್ಕಾರ ಕರ್ನಾಟಕ. ನಾನಿವತ್ತಿರೋದು ನಮ್ಮ ಮಂತ್ರಾಲಯದ ರಾಘವೇಂದ್ರನ ಸನ್ನಿಧಿಯಲ್ಲಿ. ಮೊದಲು ನಾವು ರಾಘವೇಂದ್ರನ ದರ್ಶನಕ್ಕೆ ಮೊದಲಿಗೆ ಇಲ್ಲಿ ಮಂಚಲಮ್ಮ ಅಂತೇಳಿ ದೇವಿ ಇದ್ದಾಳೆ. ಈ ಅಮ್ಮ ಗ್ರಾಮ ದೇವತೆ ಆಗಿರ್ತಾಳೆ. ಅದಕ್ಕೋಸ್ಕರನೇ ಮೊದಲಿಂದನೂ ಸಂಪ್ರದಾಯ ಇದೆ. ಮೊದಲು ಮಂಚಲಮ್ಮ ದೇವಿಯ ಒಂದು ದರ್ಶನ ಪಡ್ಕೊಂಡ್ಮೇಲೆ ನಾವು ರಾಯರ ದರ್ಶನಕ್ಕೆ ಹೋಗಬೇಕು. ಬನ್ನಿ ಮಂಚಲಮ್ಮನ ದೇವಿ ದರ್ಶನಕ್ಕೆ ಹೋಗೋಣ. ಮಂಚಲಮ್ಮ ದೇವಿ ಸನ್ನಿಧಿ ಇಲ್ಲೇ ರಾಯರ ದೇವಸ್ಥಾನದ ಪಕ್ಕದಲ್ಲಿನೇ ಇದೆ. ಹೋಗೋಣ ಬನ್ನಿ. ರಾಯರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಇಂದ ಈ ಕಡೆ ಎಡಭಾಗದಲ್ಲಿಂದ ಹೋಗ್ಬೇಕು. ಸರ್ವ ದರ್ಶನ ಅಂತೇಳಿ ಕನ್ನಡ, ತೆಲುಗು, ಇಂಗ್ಲಿಷಲ್ಲಿ ಹಾಕಿದ್ದಾರೆ. ಬನ್ನಿ ರಾಯರ ದರ್ಶನಕ್ಕೆ ಹೋಗೋಣ. ದರ್ಶನಕ್ಕೆ ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ. ಆಗೆಲ್ಲ ಇಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ. ಈಗೆಲ್ಲ ಡೆವಲಪ್ಮೆಂಟ್ ನೋಡ್ತಾ ಇದ್ರೆ ನನಗಂತೂ ಫುಲ್ ಶಾಕ್ ಆಗುತ್ತೆ. ನಾನು ಬಂದಿರೋದು ಮಂತ್ರಾಲಯಕ್ಕೆ ಅಥವಾ ಬೇರೆ ಯಾವುದಾದ್ರೂ ಪ್ಲೇಸಿಗೆ ಅನ್ನೋ ಥರ ಇದೆ ನೋಡಿ. ಇಲ್ಲೆಲ್ಲ ಎಂಟ್ರೆನ್ಸಿಗೆ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಇರಲಿಲ್ಲ. ಡೈರೆಕ್ಟಾಗಿ ನಾವು ದರ್ಶನಕ್ಕೆ ಹೋಗ್ತಾ ಇದ್ವಿ. ಈಗೆಲ್ಲ ಕ್ಯೂ ಮಾಡಿದ್ದಾರೆ, ಚೆನ್ನಾಗಿ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದ ಒಳಗಡೆ ಎಲ್ಲ. ಇನ್ನು ಆಚೆ ಎಲ್ಲ ತುಂಬ ಚೆನ್ನಾಗಿದೆ. ದರ್ಶನ ಮಾಡ್ಕೊಂಡು ಬಂದಮೇಲೆ ಆಚೆ ಎಲ್ಲ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ತುಂಗಭದ್ರಾ ನದಿ ಕಾಣಿಸ್ತಾ ಇದೆ. ಆಚೆ ಹೋಗ್ಬೇಕು. ಬಟ್ ನಾನು ದರ್ಶನ ಮಾಡ್ಕೋಬೇಕಂತೇಳಿ ಬೇಗನೆ ಬಂದಿದ್ದಕ್ಕೆ ಇಲ್ಲಿ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತೇಳಿ. ಒಳಗಡೆ ಎಲ್ಲ ಎಷ್ಟು ಫೆಸಿಲಿಟೀಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಜನಕ್ಕೆ ತೊಂದರೆ ಆಗಬಾರ್ದು, ಭಾಳ ಜನ ಬಂದ್ರೂ ಏನು ತೊಂದರೆ ಆಗಬಾರ್ದು ಅಂತ ಈ ಥರ ಮಾಡಿದ್ದಾರೆ ನಮ್ಮ ರಾಯರ ದರ್ಶನ ಮಾಡೋಕ್ಕೆ. ಬನ್ನಿ ರಾಯರ ದರ್ಶನ ಒಂದೇ ಬಾಕಿ, ಹೋಗೋಣ. ನೋಡಿ ಮಾರ್ಗಸೂಚಿ ಏನು ಹಾಕಿದ್ದಾರೆ ಅಂತೆ. ರಾಯರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಬಾಯ್ಸ್ ಬಂದ್ಬಿಟ್ಟು ಯಾವುದೇ ರೀತಿ ಶರ್ಟ್ ಹಾಕ್ಬಾರ್ದು, ಬನೀನ್ ಹಾಕ್ಬಾರ್ದು. ಹಾಗೆ ಹೆಣ್ಮಕ್ಳು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅಚ್ಚುಕಟ್ಟಾಗಿ ಸೀರೆ ಅಥವಾ ಚೂಡಿದಾರ ಹಾಕಬೇಕು. ಜೀನ್ಸ್ ಈ ಥರ ಏನೂ ಅಲೋ ಇಲ್ಲ. ಇಲ್ಲಿ ನೋಡಿ ಒಳಗಡೆ ದೇವಸ್ಥಾನ ಯಾವ ರೀತಿ ಇದೆ ಅಂಥೇಳಿ. ನಮ್ಮ ರಾಯರ ಸನ್ನಿಧಿಗೆ ಬಂದಮೇಲೆ ನನಗಂತೂ ಮನಸ್ಸೆಷ್ಟು ನೆಮ್ಮದಿ ಅನ್ನಿಸ್ತಾ ಇದೆ ಅಂದರೆ, ಅದಕ್ಕೆ ಹೇಳೋದು ನೆಮ್ಮದಿ ಬೇಕಂದರೆ ನಮ್ಮ ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ಮಾಡಬೇಕು ಅಂಥೇಳಿ. ದರ್ಶನಕ್ಕೆ ಒಳಗಡೆ ಹೋಗ್ಬೇಕಾದ್ರೆ ಈ ಥರ ಕ್ಯೂವಲ್ಲಿ ಹೋಗ್ಬೇಕು ನೋಡಿ ಆಚೆಯಿಂದ ಬಂದಮೇಲೆ. ಬಟ್ ದೇವ್ರನ್ನ ತೋರ್ಸೋಕ್ಕೆ ಫೋನ್ ಅಲೋ ಇಲ್ಲ, ರಾಯರನ್ನ ತೋರ್ಸೋಕ್ಕೆ. ಸೊ ನೀವೇ ಬಂದುಬಿಟ್ಟು ರಾಯರ ದರ್ಶನ ಪಡ್ಕೊಳ್ಳಿ. ನಿಮಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ರಾಯರನ್ನ ಬೇಡ್ಕೊಂಬಂದಿದೆ. ನಂಬಿಕೆ ಅಂದರೆ ಈ ಥರ ಕೂಡ ಸೇವೆ ಮಾಡ್ತಾ ಇದ್ದಾರೆ ನೋಡಿ ಭಕ್ತರು. ಇಲ್ಲಿಂದ ನಾವು ದರ್ಶನ ಪಡ್ಕೊಂಡು ಆಚೆ ಬಂದಿದ್ದೀವಿ. ಇದು ನಮ್ಮ ರಾಯರ ಸನ್ನಿಧಿ ಒಳಗಡೆ ಯಾವ ರೀತಿ ಇದೆ ಅಂಥೇಳಿ ನೋಡಿ. ಸನ್ನಿಧಿ ಒಳಗಡೆ ಈ ಥರ ಇದೆ ನೋಡಿ. ಇಲ್ಲೆಲ್ಲ ತೀರ್ಥರ ಒಂದು ಐಕ್ಯವಾಗಿರುವ ಫೋಟೋ ಮತ್ತು ಈ ಥರ ಬೆಳ್ಳಿ ಬಂಗಾರದ್ದೆಲ್ಲ ರಥಗಳೆಲ್ಲ ಇದ್ದಾವೆ. ಅವು ಏನಂತ ನನಗೂ ಅಷ್ಟು ಐಡಿಯಾ ಇಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇಲ್ಲಿ ನೋಡಿ ಎಲ್ಲ ದೇವರ ಒಂದು ಮೂರ್ತಿ ಇದೆ. ಒಳಗಡೆ ಯಾವ ರೀತಿ ಇದೆ ಅಂಥೇಳಿ. ಭಕ್ತರೆಲ್ಲ ತುಂಬ ಜನ ಇದ್ದಾರೆ. ಬೆಳಗಿನ ಜಾವ ಆಗಿರೋದ್ರಿಂದ ತುಂಬ ಭಕ್ತರಿದ್ದಾರೆ ನೋಡಿ. ದೇವಸ್ಥಾನ ಎಷ್ಟು ಚೇಂಜ್ ಆಗಿದೆ ಅಂತೇಳಿ ನಾನು ಗಾಬರಿ ಆಗ್ತಾ ಇದ್ರೆ, ಇನ್ನೂ ಇಲ್ಲಿ ಚೇಂಜ್ ಮಾಡ್ತಾವ್ರೆ ನೋಡಿ. ಯಾವ ಥರ ಅಂದರೆ ಇಲ್ಲೆಲ್ಲ ಬಂಗಾರದ್ದೆಲ್ಲ ಹಾಕ್ತಾ ಇದ್ದಾರೆ ದೇವಸ್ಥಾನದ ಮೇಲ್ಗಡೆ. ಇಲ್ಲಿ ರಿನೋವೇಷನ್ ನಡೀತಾ ಇದೆ ಅಲ್ವಾ, ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ ಬಂದು ನೋಡಿದರೆ ಸಾಕು ನೆಮ್ಮದಿ ಅನಿಸುತ್ತೆ. ದೇವಸ್ಥಾನದ ಒಳಗಡೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಸಾಕು, ಎಷ್ಟೇ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ ಈ ದೇವಸ್ಥಾನದಲ್ಲಿ ಬಂದರೆ. ರಾಯರ ಒಂದು ದರ್ಶನವನ್ನು ಪಡ್ಕೊಂಡು ಬಂದೆ. ನನಗಂತೂ ತುಂಬ ಖುಷಿ ಆಯಿತು. ನಿಮ್ಮೆಲ್ಲರಿಗೂ, ಈ ವಿಡಿಯೋ ನೋಡೋ ಎಲ್ಲರಿಗೂ ರಾಯರ ಒಂದು ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಆಶಿಸ್ತೀನಿ. ಈ ನಮ್ಮ ಮಂತ್ರಾಲಯವು ಕರ್ನೂಲು ಜಿಲ್ಲೆಗೆ ಸಂಬಂಧಪಟ್ಟಿದೆ. ಅದೇ ರೀತಿ ತುಂಗಭದ್ರಾ ನದಿ ಕೂಡ ನಮ್ಮ ದೇವಸ್ಥಾನದ ಪಕ್ಕದಲ್ಲಿನೇ ಇರೋದ್ರಿಂದ ಇಲ್ಲಿಗೆ ಬರೋ ಭಕ್ತರಿಗೆಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಸ್ನಾನ ಮಾಡಿಕೊಂಡು ರಾಯರ ದರ್ಶನಕ್ಕೆ ಪಡ್ಕೊಳ್ಳೋಕ್ಕೆ. ನಮ್ಮ ಕರ್ನಾಟಕದಿಂದ ಮತ್ತು ಆಂಧ್ರದಿಂದ ಅತಿ ಹೆಚ್ಚಾಗಿ ಭಕ್ತರು, ಇಲ್ಲಿ ಲಕ್ಷಾಂತರ ಜನ ಭಕ್ತರು ಬಂದು ರಾಯರ ಒಂದು ದರ್ಶನವನ್ನು ಪಡ್ಕೊಂಡು ತಮ್ಮ ಕಷ್ಟವನ್ನು ಪರಿಹಾರ ಮಾಡ್ಕೊಂಡು ಹೋಗ್ತಾರೆ. ಕೆಲವೊಬ್ಬರು ತಿಂಗಳು ಬರೋ ಭಕ್ತರು ಕೂಡ ಇದ್ದಾರೆ. ಬರೀ ಕರ್ನಾಟಕ, ಆಂಧ್ರದಿಂದ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆಯಿಂದ ಕೂಡ ರಾಯರ ಮೇಲೆ ನಂಬಿಕೆ ಇಟ್ಟು ಭಕ್ತರು ಲಕ್ಷಾಂತರ ಜನದಲ್ಲಿ ಬರ್ತಾರೆ. ಇಲ್ಲಿ ನೋಡ್ಬೋದು ನೀವು ಹಿಂದ್ಗಡೆ ಎಷ್ಟು ಭಕ್ತರಿದ್ದಾರೆ ಅಂಥೇಳಿ. ಮಠದ ಬ್ಲೂ ಪ್ರಿಂಟ್ ನೋಡಿ ಯಾವ ರೀತಿ ಇದೆ. ದೇವಸ್ಥಾನ ಒಳಗಡೆ ಯಾವ ರೀತಿ ಇದೆ, ಆಚೆಯಿಂದ ಯಾವ ರೀತಿ ಇದೆ ಅಂತೇಳಿ ಎಷ್ಟು ಅಚ್ಚುಕಟ್ಟಾಗಿ ಇಲ್ಲಿ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ಈ ಕಡೆ ಹೋದ್ರೆ ನಮ್ಮ ರಾಯರೇ ಬಂದ್ಬಿಡ್ತಾರೆ ನೋಡಿ. ಎಲ್ಲರೂ ಆಶೀರ್ವಾದ ಪಡ್ಕೊಳ್ಳಿ, ರಾಯರದು ನಮಸ್ಕಾರ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಇದೆಲ್ಲ ರಾಯರ ಒಂದು ಉತ್ಸವ ನಡಿಬೇಕಾದ್ರೆ ಅವಾಗ ಹಾಕೋ ಒಂದು ಎಲ್ಲ ವಿವಿಧ ರೀತಿಯ ಉಡುಗೆ ತೊಡುಗೆಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಇವೆಲ್ಲ ಏನಂತಾರೋ ನನಗೆ ಗೊತ್ತಾಗ್ತಾ ಇಲ್ಲ. ರಾಯರ ಒಂದು ಸನ್ನಿಧಿಗೆ ಬಂದಾಗಿಂದ ರಾಯರ ಭಕ್ತಿಯಲ್ಲೇ ಮುಳುಗೋಗಿದ್ದೀನಿ. ಇವೆಲ್ಲ ಉತ್ಸವದ ಸಮಯದಲ್ಲಿ ಬಳಸ್ತಾರೆ. ಇವೆಲ್ಲ ರಾಯರ ಉತ್ಸವ ಸಮಯದಲ್ಲಿ, ಅದು ಶ್ರಾವಣ ಮಾಸದಲ್ಲಿ ಮಾತ್ರ ನಡೆಯುತ್ತೆ ಉತ್ಸವ. ಈ ಆನೆಗಳು, ಕುದುರೆ,
ಹಬ್ಬ ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇದೆ, ಮಾತೇ ಬರ್ತಿಲ್ಲ. ನಮ್ಮ ಶ್ರೀಕೃಷ್ಣ ಪರಮಾತ್ಮ ಕೂಡ ಇದ್ದಾರೆ. ಈ ಕಡೆ ರಾಯರ ಒಂದು ಫೋಟೋ ಕೂಡ ಇದೆ. ನೋಡಿದ್ರು ರಾಯರು ಮತ್ತೆ ತೀರ್ಥಂಕರು ರಾಯರಿದ್ದಾರೆ. ಅವರು ಒಂದು ಉಪಯೋಗಿಸಿರುವ ಆಸನಗಳು ಮತ್ತೆ ಅದೇ ರೀತಿ ಎಲ್ಲ ಉತ್ಸವಕ್ಕೆ ಬೇಕಾಗಿರುವ ಎಲ್ಲ ವಿವಿಧ ರೀತಿಯದು ಇಲ್ಲೆಲ್ಲ ಅಲಂಕಾರಕ್ಕೆ ಇಟ್ಟಿದ್ದಾರೆ. ಬಂದಿರೋ ಭಕ್ತರೆಲ್ಲ ಕಣ್ ತುಂಬಿಕೊಳ್ಳಿ ನೋಡಿ ಅಂತೇಳಿ. ನೋಡಿ ರಿಯಲ್ ಸಿಂಹ ತರನೇ ಇದಾವೆ ಎರಡು. ನಮ್ಮ ಆಂಜನೇಯ, ರಾಮ, ಶ್ರೀರಾಮಚಂದ್ರ ಪ್ರಭು, ನಮ್ಮ ರಾಯರು. ದೇವಸ್ಥಾನದ ಗರ್ಭಗುಡಿಯಲ್ಲಿ ತೋರ್ಸಕ್ಕಾಗಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಒಂದು ರಾಯರ ಜೀವ ಐಕ್ಯ ಆಗಿರುವ ಒಂದು ಇದನ್ನ ಇಲ್ಲಿಟ್ಟಿದ್ದಾರೆ. ಅಂದರೆ ಇದು ನೋಡೋಕೆ ಇಟ್ಟಿದ್ದಾರೆ, ಬಟ್ ರಿಯಲ್ ಆಗಿರೋದು ಒಳಗಡೆ ಇದೆ, ದೇವಸ್ಥಾನದ ಒಳಗಡೆ. ಯಾವ ಥರ ಇದೆ ಒಳಗಡೆ ದೇವಸ್ಥಾನ ಎಲ್ಲ, ಇನ್ನೂ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ, ಇನ್ನೂ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ದೇವಸ್ಥಾನನ. ಇನ್ನೂ ಸ್ವಲ್ಪ ಕೆಲವು ದಿನ ಬಿಟ್ಟು ಬಂದರೆ ಇನ್ನೂ ಚೆನ್ನಾಗಿರುತ್ತೆ ದೇವಸ್ಥಾನ. ಅಲ್ಲೆಲ್ಲ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ನೋಡಿ, ಬಂಗಾರದೆಲ್ಲ ಆಗ್ತಾನೆ ಬರ್ತಾ ಇದ್ದಾರೆ ಇಲ್ಲೆಲ್ಲ. ನೋಡ್ಬೋದು ಭಾಳಷ್ಟು ಜನಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ ದೇವಸ್ಥಾನದಲ್ಲಿ. ನೋಡಿ ಎಷ್ಟು ದೊಡ್ಡದಾಗಿದೆ ದೇವಸ್ಥಾನದ ಒಳಗಡೆ. ಸನ್ನಿಧಿಗೆ ಬಂದು ನೀವೇನಾದರೂ ರಾಯರ ಒಂದು ನೆನಪಿಗೆ ಫೋಟೋ ಅಥವಾ ಪ್ರಸಾದವನ್ನು ತಗೋಬೇಕಂದ್ರೆ ದೇವಸ್ಥಾನದ ಒಳಗಡೆನೇ ಇದೆ ನೋಡಿ. ಈ ಥರ ನ್ಯೂ ಶ್ರೀ ರಾಘವೇಂದ್ರ ಪೂಜಾ ಭಂಡಾರ ಅಂಥೇಳಿ ಈ ಕಡೆ ಎಲ್ಲ ರಾಯರ ಒಂದು ಫೋಟೋಗಳೆಲ್ಲ ಇದ್ದಾವೆ. ರಾಯರ ಒಂದು ಸನ್ನಿಧಿಗೆ ಬಂದಾಗ ಭಕ್ತರು ಏನಾದರೂ ಅರ್ಚನೆ ಮಾಡಿಸೋದು ಅಥವಾ ಅನ್ನದಾನ ಪ್ರಸಾದ ಮಾಡಿಸೋದಾಗಲಿ, ಏನಾದರೂ ನಿಮ್ಮ ಒಂದು ಭಕ್ತಿಯನ್ನು ಇಲ್ಲಿ ಸೇವಾ ಬುಕ್ಕಿಂಗಲ್ಲಿ ಹೋಗಿ ಏನಾದರೂ ಮಾಡ್ಬೋದು ನೀವು ಭಕ್ತಿ ಮೂಲಕ. ಏನಾದರೂ ಅಂದ್ಕೊಂಡಿರ್ತೀರಲ್ವ ಭಕ್ತರು, ಅದೇ ರೀತಿ ಇಲ್ಲೆಲ್ಲ ನೋಡಿ ಯಾವ ಥರ ಮಾಡಿದ್ದಾರೆ ಹೊಸದಾಗಿ. ನಮ್ಮ ರಾಯರನ್ನ ತೋರಿಸ್ತೀನಿ ಬನ್ನಿ. ರಾಯರ ದೇವಸ್ಥಾನಕ್ಕೆ ಮೇನ್ ಎಂಟ್ರೆನ್ಸು ಎಲ್ಲರೂ ಹೋಗ್ತಾ ಇದ್ದಾರಲ್ವ ದರ್ಶನಕ್ಕೆ. ಅದು ಒಳಗಡೆ ಮೊಬೈಲ್ ಇಲ್ಲ, ಹೊರಗಡೆ ಎಷ್ಟಾದರೂ ತೋರಿಸ್ಬೋದು. ಹೊರಗಡೆಯಿಂದನೇ ತೋರಿಸ್ತಿದ್ದೀನಿ. ರಾಯರನ್ನ ಒಂದು ನಮಸ್ಕಾರ ಮಾಡ್ಕೊಂಬಿಡಿ. ಅಲ್ಲಿ ಒಳಗಡೆ ಇರೋ ನಮ್ಮ ರಾಯರನ್ನ ಇಲ್ಲಿ ಡಿಸ್ಪ್ಲೇ ಬೋರ್ಡಲ್ಲಿ ಹಾಕಿದ್ದಾರೆ ನೋಡಿ. ಅಲ್ಲಿ ಟಿ ವಿಯಲ್ಲಿ ನಮ್ಮ ರಾಯರನ್ನ ಹಾಕಿದ್ದಾರೆ. ಬೇಗ ನಮಸ್ಕಾರ ಮಾಡ್ಕೊಂಬಿಡಿ. ಆಚೆ ಹೋಗಿ ಹೊರಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬೇಗ. ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟು ದೊಡ್ಡದಾಗಿ ಫೋಟೋ ಹಾಕಿದ್ದಾರೆ. ಶ್ರೀರಾಮ ನಮ್ಮ ಒಂದು ರಾಘವೇಂದ್ರ ಸ್ವಾಮಿಗೆ ಹೂವನ್ನು ಕೊಡುವ ಒಂದು ಸಂದೇಶ ಇದೆ ಈ ಫೋಟೋದಲ್ಲಿ. ನಮ್ಮ ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಶ್ರೀ ವಿಷ್ಣು ಪ್ರಭು ಭಕ್ತ ಪ್ರಹ್ಲಾದನ ಮತ್ತೊಂದು ಅವತಾರನೇ ಶ್ರೀ ರಾಘವೇಂದ್ರ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೂ ಅಷ್ಟು ಐಡಿಯಾ ಇಲ್ಲ, ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ. ನಿಮ್ಗೇನು ಗೊತ್ತು ನಮ್ಮ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ, ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದೇವಸ್ಥಾನ ನೋಡಿ ಹೊರಗಡೆ ಎಷ್ಟು ಲೆಂತ್ ದೊಡ್ಡದಾಗಿದೆ ಅಂಥೇಳಿ. ನೀವು ಪ್ರತಿದಿನ ಮನೆಯಲ್ಲಿ ರಾಘವೇಂದ್ರನ ಸ್ಮರಣೆ ಮಾಡ್ತಿರಿಲ್ಲೋ ಗೊತ್ತಿಲ್ಲ, ಆದರೆ ದೇವಸ್ಥಾನಕ್ಕೆ ಬಂದಾಗಂತೂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಾಜತಾಂ ಕಲ್ಪವೃಕ್ಷಾಯ ನಮಥಾಂ ಕಾಮಧೇನಾಮೆ ಅಂಥೇಳಿ ನೀವು ಒಂದು ಶ್ಲೋಕವನ್ನು ಹೇಳಲೇಬೇಕು. ಯಾಕಂದರೆ ನಮ್ಮ ಒಂದು ರಾಯರ ಸನ್ನಿಧಿಗೆ ಬಂದು ಇದು ಹೇಳಿಲ್ಲ ಅಂದರೆ ಬಂದಿದ್ದು ವ್ಯರ್ಥ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ಮೂವಿಗಳೆಲ್ಲ ಇಲ್ಲಿ ನಡೆದಿದ್ದಾವೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮೂವಿಯಿಂದ ಹಿಡಿದು ನಮ್ಮ ದರ್ಶನ್ ಮೂವಿವರೆಗೂ ಮಂತ್ರಾಲಯದಲ್ಲಿ ಮೂವಿ ಎಲ್ಲ ಶೂಟಿಂಗ್ ಆಗಿದೆ. ಅದು ಒಂದೇ ಅಲ್ಲದೆ ನಮ್ಮ ರಾಘವೇಂದ್ರ ಸ್ವಾಮಿಗೆ ಭಕ್ತರು ಅಂತೂ ಸ್ವಲ್ಪ ಜನ ಅಲ್ಲ, ತುಂಬ ಭಕ್ತರು ಇದ್ದಾರೆ. ಇವತ್ತು ನೋಡಿ ಕಣ್ಣು ತುಂಬಿ ಹೋಯ್ತು ಭಕ್ತರನ್ನ. ಇಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳಲ್ಲಿ ದಕ್ಷಿಣ ಭಾರತದಲ್ಲಿ ನಮ್ಮ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳದ್ದು ತೀರ್ಥಕ್ಷೇತ್ರದಲ್ಲಿ ಇದು ಒಂದು ಆಗಿದೆ. ಇಲ್ಲಿಗೆ ಹಲವಾರು ಭಕ್ತರು ಇಲ್ಲಿಗೆ ಬರ್ತಾರೆ. ಭಾಳ ಸಂಖ್ಯೆಯಲ್ಲಿ ಭಕ್ತರು ಬರೋದ್ರಿಂದ ಇಲ್ಲಿ ಪ್ರತಿದಿನ ಅನ್ನ ಪ್ರಸಾದ ಒಂದು ದಾಸೋಹ ಇರುತ್ತೆ. ಆದರೆ ಇವತ್ತು ನಾನು ಬಂದಿರೋ ದಿನ ಇವತ್ತು ಇಲ್ಲ. ಏನಕ್ಕಂದರೆ ಇವತ್ತು ಒಂದು ಗ್ರಹಣ ಇರೋದ್ರಿಂದ ಬೇಗನೆ ದೇವಸ್ಥಾನ ಕ್ಲೋಸ್ ಆಗೋದ್ರಿಂದ ನಾನು ಬೆಳಿಗ್ಗೆನೆ ಬಂದು ದರ್ಶನ ಮಾಡಿಕೊಂಡೆ. ಪ್ರಸಾದ ಈ ಕಡೆ ಇದೆ ನೋಡಿ, ಕೌಂಟ್ರು, ಪ್ರಸಾದ ಕೌಂಟ್ರು. ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನವನ್ನು ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂದರೆ, ನಾನು ಚಿಕ್ಕವಳಿದ್ದ ಬಂದಾಗ ಈ ಥರ ಹೊರಗಡೆ ಎಲ್ಲ ಈ ಥರ ಇರಲಿಲ್ಲ. ಈಗೆಲ್ಲ ಎಲ್ಲ ರಾಘವೇಂದ್ರ ಸ್ವಾಮಿಯ ಮಹಿಮೆಯನ್ನೆಲ್ಲ ಒಂದೊಂದು ಪಿಕ್ಚರ್ನ ಇಲ್ಲಿ ಸಾಕ್ಷಿ ಸಮೇತ ಇಲ್ಲಿ ಹಾಕಿದ್ದಾರೆ ನೋಡಿ. ಯಾವ ರೀತಿ ಮಂತ್ರಾಲಯ ಸ್ವಾಮಿ ರಾಘವೇಂದ್ರ ಸ್ವಾಮಿದು ಮಹಿಮೆ ಇದೆ ಅಂತೇಳಿ ಇಲ್ಲಿ ನೋಡ್ತಾ ಇರ್ಬೋದು. ಅವರ ಒಂದು ಕಾಲದಲ್ಲಿ ಏನೇನೆಲ್ಲ ನಡೆದಿದೆ ಅದೆಲ್ಲ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಭಕ್ತರಿಗೆ ನೋಡೋರಿಗೆಲ್ಲ ಬೇಗನೆ ಅರ್ಥ ಆಗುತ್ತೆ ರಾಘವೇಂದ್ರ ಸ್ವಾಮಿ ಅವರ ಮಹಿಮೆ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ನೋಡ್ತಾ ಇರ್ಬೋದು ನೀವೆಲ್ಲ, ಸುತ್ತಲೂ ಅದೇ ಥರ ಹಾಕಿದ್ದಾರೆ.
ನೆಕ್ಸ್ಟ್ ನಾವು ಇಲ್ಲಿಂದ ಆಟೋ ಮಾಡ್ಕೊಂಡು ಒಬ್ಬರಿಗೆ 100 ರೂಪಾಯಿ ಅಂತೆ ಪಂಚಮುಖ ಆಂಜನೇಯ ಇನ್ನು ಬೇರೆ ಬೇರೆ ದೇವಸ್ಥಾನ ಅಂದರೆ ಮಂತ್ರಾಲಯದಲ್ಲಿ ಇರೋ ದೇವಸ್ಥಾನವನ್ನು ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಯಾವ ರೀತಿ ಇದೆ ಅಂತೇಳಿ ತೋರಿಸ್ತೀನಿ. ಅಲ್ಲಿ ಕೂಡ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಾವು ಈಗ ಮಂತ್ರಾಲಯದಿಂದ. ಎಲ್ಲಿಗಪ್ಪ ಅಂತಂದರೆ ಪಂಚಮುಖಿ ಆಂಜನೇಯ ಸ್ವಾಮಿ ನೋಡೋಕ್ಕೆ. ಅದು ಒಂದೇ ಅಲ್ಲ, ಇನ್ನು ಬೇರೆ ಬೇರೆ ದೇವಸ್ಥಾನ ಇದೆ, ಬಟ್ ನನಗೆ ಹೆಸರು ಗೊತ್ತಿಲ್ಲ. ಹೋದ್ಮೇಲೆ ಹೇಳ್ತೀನಿ. ಅಲ್ಲಿ ಹೋದ್ಮೇಲೆ ನಮ್ಮ ಕರ್ನಾಟಕ ಬಸ್ ಕೂಡ ಇದ್ದಾವೆ. ರಾಯಚೂರಿಂದ ಮಂತ್ರಾಲಯಕ್ಕೆ ಬರೋ ಬಸ್ ನೋಡಿ ಇದು. ನಾವು ಆಟೋದಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ಮ ಹಿಂದೆ ಬರ್ತಾ ಇದೆ ಫಾಲೋ ಮಾಡ್ಕೊಂಡು ಬಸ್. ನಾವು ಬಂದಿದ್ದೀವಿ ಈಗ ಗೋಶಾಲೆ ನೋಡೋದಕ್ಕೆ. ಬನ್ನಿ ಒಳಗಡೆ ಗೋಶಾಲೆ ನೋಡ್ಕೊ ಬರೋಣ. ಇಲ್ಲೆಲ್ಲ ಆಗಿನ ರಾಘವೇಂದ್ರ ಸ್ವಾಮಿಗಳಿದ್ದಾಗಿಂದನೂ ಇಲ್ಲಿ ಗೋನ ಪೂಜೆ ಮಾಡ್ತಾರೆ. ಮತ್ತು ಅದೇ ರೀತಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಗೋನ ಪೂಜೆ ಮಾಡೋದ್ರಿಂದ ಇಲ್ಲಿ ಹಲವಾರು ಗೋ ಮಾತೆಗಳನ್ನ ಸಾಕ್ತಾರೆ. ಇಲ್ಲಿ ನೋಡಿ ಗೋಗಳಿಗೆಲ್ಲ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇದೆ. ಅಲ್ಲೆಲ್ಲ ನೋಡ್ಬೋದು ಹುಲ್ಲಿದೆ, ಗೋಗಳಿದ್ದಾವೆ ನೋಡಿ. ಬನ್ನಿ ನಮ್ಮ ಗೋ ಮಾತೆನ ಕೂಡ ನಮಸ್ಕಾರ ಮಾಡ್ಬಿಟ್ಟು ಬರೋಣ. ನಮ್ಮ ಗೋಶಾಲೆಯನ್ನು ನೋಡಿ ನಿಮ್ಮೆಲ್ಲರಿಗೂ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಯಾವ ರೀತಿ ಎಲ್ಲ ಮಾಡಿದ್ದಾರೆ ನೋಡಿ ಗೋಶಾಲೆಯನ್ನು. ಇಲ್ಲೆಲ್ಲ ಹುಲ್ಲು ಬಣವೆಯನ್ನೆಲ್ಲ ಹಾಕಿದ್ದಾರೆ. ಅದೇ ರೀತಿ ಆ ಕಡೆ ಎಲ್ಲ ಹಸುಗಳನ್ನ ಕಟ್ಟಾಕಿದ್ದಾರೆ. ಅಂದರೆ ಅವಕ್ಕೆಲ್ಲ ದಿನನಿತ್ಯ ಆಹಾರವನ್ನು ಕೊಡ್ತಾರೆ. ಎಲ್ಲ ಚೆನ್ನಾಗಿ ಕ್ಲೀನ್ಲಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇಲ್ಲಿ ಕೂಡ ಎಷ್ಟು ಚೆನ್ನಾಗಿದೆ ಎಲ್ಲ ಗೋಶಾಲೆ ನೋಡಿದ್ರೇ ಚೆನ್ನಾಗಿ ಅನಿಸ್ತಾ ಇದೆ. ಬನ್ನಿ ನೆಕ್ಸ್ಟ್ ನೋಡ್ಕೊಂಬರೋಣ ಏನಿದೆ ಅಂತೇಳಿ. ಊಟ ಮಾಡ್ದ ನಾನೇ ತಿಂತೀನಿ ಬಿಡು ಅಂತಾನೆ. ಇದು ಕೋಪ ಐತಗ ಸಾಕು. ಹೋಗಿ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಫೋಟೋ ತೆಗಿ. ಗೋಶಾಲೆನ ನೋಡಾಯ್ತು. ಈಗ ನಾವು ಮತ್ತೆ ಹೊರಡ್ತಾ ಇದ್ವಿ. ನೆಕ್ಸ್ಟ್ ಎಲ್ಲಿಗೋ ಗೊತ್ತಿಲ್ಲ, ಆಟೋನು ಗೊತ್ತು, ಕೇಳಿದ್ರೆ ಹೇಳ್ತಿಲ್ಲ. ಪಂಚಮುಖಿ ಆಂಜನೇಯ ಎಂಟ್ರೆನ್ಸ್ ಬಂದೇ ಬಿಟ್ವಿ ಫ್ರೆಂಡ್ಸ್. ಈಗ ಬಂದಿರೋದು ಪಂಚಮುಖಿ ಆಂಜನೇಯನ ಸ್ವಾಮಿ ದರ್ಶನಕ್ಕೆ. ಬನ್ನಿ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನೋಡಿ ಪಂಚಮುಖಿ ಆಂಜನೇಯ ಸ್ವಾಮಿ. ಭಾಳಷ್ಟು ಟೈಮ್ ಇಲ್ಲ, ಆಟೋ ಅಣ್ಣ ಹೇಳ್ದೆ ಈಗ ಬೇಗ ದರ್ಶನ ಮುಗಿಸ್ಕೊಂಬನ್ನಿ ಅಂತ. ಇಲ್ಲೆಲ್ಲ ಮೂವಿ ಶೂಟಿಂಗ್ ಕೂಡ ನಡೆದಿದೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲಿಗೆಲ್ಲ ಬಂದು ಶೂಟಿಂಗ್ ಎಲ್ಲ ಮಾಡಿದ್ದಾರೆ. ಅಲ್ಲಿ ನೋಡಿ ಯಾವ ರೀತಿ ಇದೆ ಅಂಥೇಳಿ. ಪಂಚಮುಖಿ ಆಂಜನೇಯ ಸ್ವಾಮಿ ಇಲ್ಲಿ ನೆಲೆಸಿದ್ದಾರೆ ನೋಡಿ. ಬೆಟ್ಟದ ಸುತ್ತ ದೇವಸ್ಥಾನ ಯಾವ ರೀತಿ ಕಟ್ಸಿದ್ದಾರೆ ಅಂತೇಳಿ. ಒಳಗಡೆ ಈ ಥರ ಇದೆ, ಇಲ್ಲಿ ನೋಡ್ಬೋದು. ಇದು ದರ್ಶನಕ್ಕೆ ಹೋಗೋ ದಾರಿ. ಜೈ ಶ್ರೀರಾಮ್. ನಮ್ಮ ಶಿವಪ್ಪನ ದರ್ಶನ ಮಾಡ್ಕೊಂಡ್ಬಿಡೋಣ. ನಿಮ್ಮ ಏನಾದರೂ ಕೋರಿಕೆ ಇದ್ದರೆ ಕೋರ್ಕೊಂಡು ಇಲ್ಲಿ ಈ ಥರ ನೋಡಿ 1 ರೂಪಾಯಿ ಕಾಯಿನ್ ಈ ಥರ ಇಟ್ಟರೆ ಅಲ್ಲಿ ನಿಂತ್ಕೊಳ್ಳುತ್ತೆ. ಏನಾದರೂ ನೀವು ಅಂದ್ಕೊಂಡಿಟ್ರೆ, ಇಲ್ಲಾಂದರೆ ಬಿದ್ದೋಗುತ್ತೆ. ಈ ಒಂದು ಪದ್ಧತಿ ಕೂಡ ಇಲ್ಲಿದೆ ನೋಡಿ. ಈಗ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೋಗೋಣ. ಅಲೋ ಇಲ್ಲ, ಸೊ ಇಲ್ಲಿಂದಾನೇ ನೋಡ್ಕೊಳ್ಳಿ. ನೀವು ಡೈರೆಕ್ಟಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಒಂದ್ಸರಿ ಫ್ರೀ ಇದ್ದಾಗ. ದೊಡ್ಡ ಕಲ್ಲು, ಈ ಚಿಕ್ಕ ಕಲ್ಲು ಮೇಲೆ ಡಿಪೆಂಡ್ ಆಗಿದೆ. ಯಾವುದೇ ರೀತಿ ಗ್ರಿಪ್ ಇಲ್ಲ. ಆ ಕಡೆ ಒಂದು ಈ ಕಡೆ ಒಂದು ಕಲ್ಲು ಮೇಲೆ ಮಾತ್ರ ನಿಂತಿದೆ. ಇಷ್ಟು ದೊಡ್ಡ ಕಲ್ಲು ನೋಡಿ, ಎಷ್ಟು ದೊಡ್ಡದಾಗಿದೆ. ಇದು ಮಿರಾಕಲ್. ನಮ್ಮ ಆಂಜನೇಯ ಇದ್ದಾನೆ, ಅಲ್ಲಿ ಕೂತಿದ್ದಾನೆ. ಬನ್ನಿ ನೋಡಿ ಮಾತಾಡ್ಸೋಣ. ಆಂಜನೇಯ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡಿ ನೋಡ್ತಾನೆ ನಮ್ಮ ಆಂಜನೇಯ ಸ್ವಾಮಿ. ದರ್ಶನ ಪಡ್ಕೊಂಡು ಬಂದಿದ್ದೀವಿ. ಪಂಚಮುಖ ಅಂತಂದರೆ 5 ಮುಖಗಳಿರುವ ಆಂಜನೇಯ ಸ್ವಾಮಿ. ಅದಕ್ಕೆ ಈ ಆಂಜನೇಯ ಸ್ವಾಮಿ ಹಿಂದ್ಗಡೆ, ದೇವಸ್ಥಾನದ ಹಿಂದ್ಗಡೆ ಯಾವ ರೀತಿ ಇದೆ ಅಂತೇಳಿ ಬರೀ ಕಲ್ಲಿನಿಂದ. ಒಂದ್ಸಾರಿ ಹೇಳಿ ಎಲ್ರು ಜೈ ಶ್ರೀರಾಮ್. ಇಲ್ಲಿ ನೋಡ್ತಾ ಇರ್ಬೋದು. ಈಗ ಬಂದಿರೋದು ಉದ್ಭವ ಲಕ್ಷ್ಮಿ ದೇವಸ್ಥಾನಕ್ಕೆ. ನಮ್ಮ ರಾಯರು ಇಲ್ಲಿಗೆ ಬಂದು ಪ್ರತಿನಿತ್ಯ ಪೂಜೆ ಮಾಡ್ಕೊಂಡು ಹೋಗ್ತಿದ್ರಂತೆ. ಇಲ್ಲಿಂದನೇ ಹೋಗಿ ಮಂತ್ರಾಲಯದಲ್ಲಿ ಮಠವನ್ನು ಸ್ಥಾಪನೆ ಮಾಡಿರೋದು ನೋಡಿ. ಇದು ಬಂದ್ಬಿಟ್ಟು ಯಾವುದು ಕೆತ್ತನೆ ಇಲ್ಲ, ಡೈರೆಕ್ಟಾಗಿ ಲಕ್ಷ್ಮೀ ದೇವಿನಲ್ಲಿ ಉದ್ಭವವಾಗಿರೋದು. ಅದಕ್ಕೋಸ್ಕರ ಒಳಗಡೆ ಯಾವುದೇ ರೀತಿ ಫೋಟೋ ತೆಗಿಯಂಗಿಲ್ಲ, ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ. ಈ ತೀರ್ಥಕ್ಷೇತ್ರ ಬಿಚ್ಚಾಲಯ ಅಂತ ನೋಡಿ ಇದು ದೇವಸ್ಥಾನ. ಈ ಕಡೆ ಹೊಳೆ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೊಳೆ. ಇಲ್ಲಿ ನಮ್ಮ ಮಂತ್ರಾಲಯ ಎಂಟ್ರೆನ್ಸ್ ರಾಘವೇಂದ್ರ ಸ್ವಾಮಿ ಇದ್ದಾರೆ. ಇಲ್ಲಿಂದ ಒಳಗಡೆ ಹೋಗ್ಬೇಕು ದೇವಸ್ಥಾನದ ಒಳಗಡೆ. ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ. ನಮ್ಮ ರಾಯರು ಬಳಸ್ತಿರುವ ಒರಳು ಕಲ್ಲು ಇದೆ ನೋಡಿ.
ಅವಾಗೆ ನಮ್ಮ ರಾಯರು ಬಳಸ್ತಿದ್ರಂತೆ. ಅದು ತುಳಸಿ ಕಟ್ಟೆ ಇದೆ ಅಲ್ಲಿ. ಇಲ್ಲೇ ನಮ್ಮ ರಾಯರಿದ್ದಾರೆ ನೋಡಿ. ದೇವಸ್ಥಾನ ಪಕ್ಕದಲ್ಲಿ ಎಷ್ಟು ಸುಂದರವಾಗಿದೆ. ಬಿಸಿಲಿರೋದಕ್ಕೆ ನೀರು ಕಡಿಮೆ ಆಗಿದೆ. ಮಳೆ ಬಂದಿದ್ರೆ ನೀರು ಸೂಪರ್ ತುಂಬಿರೋದು. ಮೀನುಗಾರರು ಮೀನು ಹಿಡಿತಾ ಇದ್ದಾರೆ ಈ ಸ್ವಲ್ಪ ನೀರಲ್ಲಿ. ಇಲ್ಲಿ ಕಾಣಿಸ್ತಾ ಇರೋದು ಬಿಚ್ಚಲಮ್ಮ ದೇವಸ್ಥಾನ. ನಾವು ಅಲ್ಲಿ ರಾಯರ ದೇವಸ್ಥಾನದ ಪಕ್ಕದಲ್ಲಿ ಚಿಕ್ಕದಾಗಿ ದೇವಸ್ಥಾನ ಇತ್ತಲ್ವಾ, ಇಲ್ಲಿ ಬಿಚ್ಚಲಮ್ಮ ಗ್ರಾಮ ದೇವತೆನ ದೊಡ್ಡದಾಗಿ ದೇವಸ್ಥಾನ ಕಟ್ಸಿದ್ದಾರೆ ಹೊಸದಾಗಿ. ತುಂಬ ಚೆನ್ನಾಗಿದೆ. ಈ ಕಡೆ ಎಲ್ಲ ಹಾವುಗಳು ಅಂದರೆ ಏನಂತಾರೆ ನಾಗ ದೇವತೆಗಳಿದ್ದಾರೆ. ಮಾಡೋದು ಹೋಮಕುಂಡ. ಇಲ್ಲಿ ತುಳಸಿ ಕಟ್ಟೆ ಇದೆ. ಇದೇ ದೇವಸ್ಥಾನ. ಒಳಗಡೆ ಫೋಟೋ ಅಲೋ ಇಲ್ಲ, ಸೊ ಹೊರಗಡೆಯಿಂದನೇ ದೇವರ ಹತ್ರ ನಮಸ್ಕಾರ ಮಾಡ್ಕೊಂಬಿಡಿ. ನಮ್ಮ ರಾಘವೇಂದ್ರ ಸ್ವಾಮಿ ಅವರು ಇರುವಂತಹ ಮನೆ ಅಂತೆ ಇದು. ಅಪ್ಪಣ್ಣಾಚಾರ್ಯ ಮನೆ ಅಂತ ಇದೆ ಹೆಸರು. ಇದು ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ನು. ನಿನ್ನೆ ನೈಟ್ ಮಾಡೋದು ಮರ್ತೋದೆ, ಯಾಕಂದರೆ ಟೈಮ್ ಆಗಿತ್ತು. ಇಲ್ಲಿಂದಾನೇ ನಮ್ಮ ಮಂತ್ರಾಲಯ ರಾಯರ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಟೋಗಳು ಅವೈಲೇಬಲ್ ಇದ್ದಾವೆ. ಒಬ್ಬರಿಗೆ 50 ರೂಪಾಯಿ ತಗೋತಾರೆ. ಕಮ್ಮಿ ಕೇಳಿದ್ರು ಇಲ್ಲ ಅದೇ ರೇಟ್ ಅಂತ ಹೇಳಿದರು. ಆದರೂ ನಿನ್ನೆ ಇಲ್ಲಿಂದನೇ ಹೋಗಿದ್ದು. ಈಗ ಇಲ್ಲಿಗೆ ಬಂದು ಫೈನಲ್ ಆಗಿ ರೀಚ್ ಆಗಿದ್ದೀವಿ ನೋಡಿ. ಬನ್ನಿ ಒಳಗಡೆ ನೋಡಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ. ಹೋಗೋಣ. ಫೈನಲ್ ಆಗಿ ರಾಯರ ದರ್ಶನ ಕೂಡ ಆಯಿತು. ಬಳ್ಳಾರಿಯಿಂದ ನಾವು ಮಂತ್ರಾಲಯಕ್ಕೆ ಹೇಗೆ ಬರಬೇಕು ಅಂತೇಳಿ ಟ್ರೈನ್ ಟ್ರಾವೆಲ್ ಜರ್ನಿ ಕೂಡ ತಿಳ್ಕೊಂಡಿದ್ದೀವಿ. ಹಾಗೆ ಮಂತ್ರಾಲಯದ ದೇವಸ್ಥಾನದ ದರ್ಶನ ಕೂಡ ಆಯಿತು. ನಿಮ್ಗೆಲ್ರಿಗೂ ಈ ವಿಡಿಯೋ ಹೇಗೆ ಅನಿಸುತ್ತೆ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಫುಲ್ ಆಗಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.